Hello my dear students, myself Vidyashri. I am Business Studies lecturer in Alpha Pre-University College, Krishnarajanagar. This is my class 6. The chapter is Financial Management. In the last video class, you learnt about the financial planning. You learnt what is the meaning of financial planning, what are the objectives of the financial planning, what are the types of the financial planning. You also learnt importance of the financial planning and meaning of the financial risk. In this class, I am going to explain about the capital structure, ಬಂಡವಾಳದ ರಚನೆ ಅಂತೇಳಿ ಕರೆಯುವಂಥದ್ದು. So what is the capital structure? Capital structure refers to the mix between owners and borrowed funds. So capital structures refers to the mix between owners fund and borrowed funds. So ಬಂಡವಾಳದ ರಚನೆ ಅಂತ ಹೇಳಿದ್ರೆ ಮಾಲೀಕರ ನಿಧಿಗಳು ಮತ್ತು ಎರವಲು ನಿಧಿಗಳು, ಬಾರೋಡ್ ಅಂತ ಹೇಳಿದ್ರೆ ಸಾಲವನ್ನು ಮಾಡುವಂಥದ್ದು, ಸಾಲದ ಮುಖಾಂತರ ಪಡೆದುಕೊಂಡಿರುವಂತಹ ಫಂಡ್ಸ್. ಸೊ ಅದನ್ನು ಕನ್ನಡದಲ್ಲಿ ಎರವಲು ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಮಾಲೀಕರ ನಿಧಿಗಳು ಮತ್ತು ಎರವಲು ನಿಧಿಗಳ ಮಿಶ್ರಣವನ್ನು ತಿಳಿಸುವಂಥದ್ದು ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಒಂದು ವ್ಯವಹಾರ ಸಂಸ್ಥೆ ಅಂತ ಹೇಳಿದ ಮೇಲೆ ಕಂಪ್ಲೀಟಾಗಿ ಓನರ್ಸ್ ಫಂಡಲ್ಲೇ ಮೂವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದ ಕಂಪನಿ ರೈಸ್ ಫಂಡ್ಸ್ ಫ್ರಮ್ ದ ಪಬ್ಲಿಕ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು, ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಂದನೂ ಕೂಡ ಏನು ಮಾಡಬೇಕಾಗುತ್ತೆ, ಬಾರೋವನ್ನು ಮಾಡಬೇಕಾಗುತ್ತೆ. ಸೊ ಮಾಲೀಕರ ನಿಧಿಗಳು ಮತ್ತು ಸಾಲದ ಮುಖಾಂತರ ಪಡೆದುಕೊಂಡಿರುವಂತಹ ನಿಧಿಗಳ ಒಂದು ಮಿಶ್ರಣವನ್ನು ತಿಳಿಸೋದಕ್ಕೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರೆಯುವಂಥದ್ದು. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಟ್ ರೆಫರ್ಸ್ ಟು ದ ಮಿಕ್ಸ್ ಬಿಟ್ವೀನ್ ಓನರ್ಸ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್ಸ್. It represents proportions of debt and equity, or equity and debt. It represents the proportion of equity and debt. So equity ಅಂತ ಹೇಳಿದ್ರೆ ಸಾಮಾನ್ಯ ನಿಧಿಗಳು ಅಂತೇಳಿ ಕರೆಯುವಂಥದ್ದು, ಡೆಪ್ಟ್ ಅಂತ ಹೇಳಿದ್ರೆ ಸಾಲ. ಈ ಎರಡರ ಒಂದು ಪ್ರಮುಖ ಭಾಗವನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ರೆಫರ್ಸ್ ಟು ದ mix between owners fund and the borrowed funds. So it represents the proportion of debt and equity. Now capital structures na ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ is equal to debt divided by equity ಮಾಡಿದರೆ ನಮಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಸಿಗುವಂಥದ್ದು. ದಿಸ್ ಇಸ್ ದ ಫಾರ್ಮುಲಾ ಆಫ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ is equal to debt divided by equity. Next, on the basis of ownership, the sources of business finance can be broadly classified into two types. ಸೊ ಮಾಲೀಕತ್ವದ ಆಧಾರದ ಮೇಲೆ ಹಣಕಾಸಿನ ಮೂಲಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಸೊ ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಓನರ್ಸ್ ಫಂಡು, ಇನ್ನೊಂದು ಬಾರೋಡ್ ಫಂಡ್ಸ್. ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, the sources of business finance can be broadly classified into two categories. One is the owners fund, another one is borrowed funds. What is the owners fund? Owners fund andre ಏನು? Owners fund represents, or the owner funds consist of equity share capital, preference shares capital, reserves, surplus or retaining earnings. ಸೊ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಒಂದು ಬಂಡವಾಳವನ್ನು ಪ್ರಾಶಸ್ತ್ಯ ಷೇರುಗಳಿಂದ ಆಗಿರ್ಬೋದು, ಸಾಮಾನ್ಯ ಷೇರುಗಳಿಂದ ಆಗಿರ್ಬೋದು, ಅಥವಾ ಮೀಸಲು, ಬಂಡವಾಳದ ಮೀಸಲು ರಿಸರ್ವ್ಸ್ ಆಗಿರ್ಬೋದು, ಸರ್ಪ್ಲಸ್ ಆಗಿರ್ಬೋದು, ಉಳಿಸಿಕೊಂಡ ಗಳಿಕೆಗಳು, ಇವುಗಳನ್ನು ಒಳಗೊಂಡಿರುವಂಥದ್ದು ಯಾವ ಫಂಡನ್ನು ನಾವು ಓನರ್ಸ್ ಫಂಡ್ ಅಂತೇಳಿ ಕರೆಯುವಂಥದ್ದು. ದಿಸ್ ಈಸ್ ಕಾನ್ಸಿಸ್ಟ್ ಆಫ್ ದ equity share capital, preference shares capital, reserves, surplus or retained earnings. Next, borrowed funds. Borrowed funds andre ಏನು? Borrowed funds consist of the company. It can be form of loans. Borrowed funds, it form of the loans, debentures, public deposits,
loans from the bank, loans from the financial institutions and the public. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಯು ವಾಣಿಜ್ಯ ಬ್ಯಾಂಕ್ಗಳಿಂದ ಆಗಿರ್ಬೋದು, ಹಣ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಆಗಿರ್ಬೋದು, ಸಾರ್ವಜನಿಕರಿಂದ ಆಗಿರ್ಬೋದು, ಅಥವಾ ಸಾಲ ಪತ್ರಗಳಿಂದ ಆಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ಸ್ಗಳಿಂದ ಆಗಿರ್ಬೋದು ಹಣವನ್ನು ಸಂಗ್ರಹಿಸುತ್ತೋ ಅದನ್ನು ನಾವು ಬಾರೋಡ್ ಫಂಡ್ಸ್ ಅಂತೇಳಿ ಕರೆಯುವಂಥದ್ದು. ದಿಸ್ ಕಾನ್ಸಿಸ್ಟ್ ಆಫ್, ಇಟ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಲೋನ್ such as debentures, public deposit, loan from bank, loan from financial institutions. Another one is loan for deposits from the public. So these are all involved in the borrowed funds. So on the basis of ownership, the sources of business, finance can be broadly classified into two categories. One is the owner's fund and the borrowed funds. Owner funds consist of the equity share capital, preference shares capital, reserve, surplus and retained earnings. Borrowed funds, it is one of the form of loans, debentures, public deposits, loans from the bank, loan from the financial institutions and the public. So these are all involved in the borrowed funds. Capital structure andre eno, it refers to the mix between owner's fund and the borrowed funds. It represents proportions of the debt and equity. The formula of the capital structure is equal to debt divided by equity. On the basis of ownership, the sources of finance can be broadly classified into two categories. One is the owner's fund, another one is borrowed funds. Owner funds consist of equity share capital, preference shares capital, reserve, surplus and the retained earnings. Borrowed fund, it is one of the form of loan such as debentures, public deposits, loan from the bank, loan from the financial institutions and the public. So these are all involved in the borrowed funds. The next important topic is factors affecting the choice of capital structure. This topic is practical oriented questions for a 5 marks. So ಯಾವುದಾದರೂ 10 ಫ್ಯಾಕ್ಟರ್ಸ್ ನ ಬರೀರಿ ಅಂತ ಹೇಳಿ ಕೇಳ್ತಾರೆ. So this topic is based on the practical oriented question. So explanations ಏನು ಬರೆಯೋ ಹಾಗಿಲ್ಲ, you just write points of the factors. The following factors are affecting the choice of capital structure such as cash flow position, interest coverage ratio, debt service coverage ratio, return on investment, cost of debt, tax rate, cost of equity, flotation cost, risk consideration, flexibility, control, regulatory framework, stock market consideration, capital structure of other companies. So these are some factors are affecting to the choice of capital structure. Let me now one by one. ಕ್ಯಾಶ್ ಫ್ಲೋ ಪೊಸಿಷನ್ ಏನು? ಕ್ಯಾಶ್ ಫ್ಲೋ ಪೊಸಿಷನ್ ಅಂತ ಹೇಳಿದ್ರೆ ನಗದು ಅರಿವಿನ ಸ್ಥಾನ ಅಂತೇಳಿ ಕರೆಯುವಂಥದ್ದು. ಸೈಜ್ ಆಫ್ ದ ಪ್ರಾಜೆಕ್ಟೆಡ್ ಕ್ಯಾಶ್ ಫ್ಲೋಸ್ ಮಸ್ಟ್ ಬಿ ಕನ್ಸಿಡರ್ಡ್ ಬಿಫೋರ್ ಇಶ್ಯೂಯಿಂಗ್ ಡೆಪ್ಟ್. ಸೈಜ್ ಆಫ್ ದ projected cash flows must be considered before issuing the debt. Cash flows must not only cover fixed cash payment obligations, but there must be sufficient. So cash flow statement or cash flows must not only cover the fixed cost payment obligations, but there must be sufficient. So ಈ ನಗದಿನ ಅರಿವಿನ ಸ್ಥಿತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಾಲವನ್ನು ಒಂದು ಕಂಪನಿ ಸಾಲವನ್ನು ಪಡೆಯುವ ಮೊದಲು ಅಂದಾಜು ಮಾಡಿದ ನಗದಿನ ಅರಿವನ್ನು ಗಾತ್ರವನ್ನು ಪರಿಗಣಿಸಬೇಕು ಅಂತ ಹೇಳಿದ್ರೆ, ಒಂದು ಸಂಸ್ಥೆಗೆ ಬೇಕಾಗಿರುವಂತಹ ಹಣಕಾಸನ್ನು ಮೊದಲೇ ಅಂದಾಜಿಸಬೇಕು ಅಂತೇಳಿ ಹೇಳುವಂಥದ್ದು. ಸೊ ಕಂಪನಿಯ ಸ್ಥಿರ ಆಸ್ತಿ ಅಂದರೆ ಯಾವ್ಯಾವುದು? ಫಿಕ್ಸೆಡ್ ಅಸೆಟ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಸೊ ಕಂಪನಿಯ ಸ್ಥಿರ ಆಸ್ತಿಗಳ ಮೇಲೆ ಸಾಲದ ಮೇಲಿನ ಬಡ್ಡಿ ಸಾಲವನ್ನು ಮರುಪಾವತಿ ಮಾಡಲು ಎಷ್ಟು ಬೇಕಾಗುತ್ತದೆ ಅನ್ನುವುದನ್ನು ಮೇಲೆ
ಸಾಲ ಪಡೆಯುವ ಮೊದಲು ನಗದಿನ ಅರಿವನ್ನು ಗಾತ್ರವನ್ನು ನಿರ್ಧರಿಸಬೇಕು ಅಂತೇಳಿ ಈ ಪಾಯಿಂಟ್ಸ್ ಹೇಳುತ್ತೆ. ಪ್ರತಿಯೊಂದು ಸಂಸ್ಥೆಗೂ ಫಿಕ್ಸ್ಡ್ ಅಸೆಟ್ಸ್ಗಳು ನೆಸೆಸರಿ. ಸೊ ಆ ಅಸೆಟ್ಸ್ಗಳಿಗೆ ಮಾಡಿರುವಂತಹ ಸಾಲದ ಮೇಲಿನ ಬಡ್ಡಿಯನ್ನು ಅಂದಾಜಿಸಬೇಕು ಅಂತೇಳಿ ಈ ಪಾಯಿಂಟ್ ಹೇಳುವಂಥದ್ದು. ಒಂದು ಸಂಸ್ಥೆ ಸಾಲವನ್ನು ಮಾಡುವುದಕ್ಕಿಂತ ಮುಂಚೆ ಆ ಸಂಸ್ಥೆಗೆ ಎಷ್ಟು ಅವಶ್ಯಕತೆ ಇದೆ ಎಂಬುದನ್ನು ಅಂದಾಜಿಸಬೇಕು. ಅದೇ ರೀತಿ ಒಂದು ಸಂಸ್ಥೆ ಫಿಕ್ಸ್ಡ್ ಅಸೆಟ್ಸ್ಗಳ ಮೇಲೆ ಹೂಡಿಕೆ ಮಾಡಿರುವ ಸಾಲದ ಬಡ್ಡಿಯನ್ನು ಕೂಡ ಅಂದಾಜಿಸಬೇಕು ಅಂತೇಳಿ ಈ ಪಾಯಿಂಟ್ಸ್ ಹೇಳುವಂಥದ್ದು. ಸೊ size of the projected cash flows must be considered before issuing the debt. Cash flows must not only cover the fixed cost payment obligations, but there must be sufficient. ನೆಕ್ಸ್ಟ್ ಇಂಟ್ರೆಸ್ಟ್ ಕವರೇಜಸ್ ರೇಷಿಯೋ. ಸೊ ಇಂಟ್ರೆಸ್ಟ್ ಕವರೇಜಸ್ ರೇಷಿಯೋಸ್ ಅಂತ ಹೇಳಿದ್ರೆ ಬಡ್ಡಿ ಭರಿಸುವ ಅನುಪಾತ ಅಂತೇಳಿ ಕರಿತೀವಿ. ಇದನ್ನು ಶಾರ್ಟ್ ಫಾರ್ಮಲ್ಲಿ ICR ಅಂತಲೂ ಕೂಡ ಕರೆಯುವಂಥದ್ದು. ಸೊ ಏನು ಇಂಟ್ರೆಸ್ಟ್ ಕವರೇಜ್ ರೇಷಿಯೋಸ್ ಅಂತ ಹೇಳಿದ್ರೆ, ಇಟ್ ರೆಫರ್ಸ್ ಟು ದ ನಂಬರ್ ಆಫ್ ಟೈಮ್ಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಆಫ್ ಎ ಕಂಪನಿ ಕವರ್ಸ್ ದ ಇಂಟ್ರೆಸ್ಟ್ ಆಬ್ಲಿಗೇಷನ್. Interest coverage ratios refers to the number of time earnings before interest and taxes of a company covers the interest obligation. ಸೊ ಬಡ್ಡಿ ಭರಿಸುವಂಥ ಅನುಪಾತ ಅಂತ ಹೇಳಿದ್ರೆ ಕಂಪನಿಯು ಬಡ್ಡಿ ಮತ್ತು ತೆರಿಗೆಯ ಮೊದಲಿನ ಆದಾಯ ಎಷ್ಟು ತೆರಿಗೆಯ ಬಾಧ್ಯತೆಯನ್ನು ಭರಿಸುವಂಥದ್ದು ಅಂತೇಳಿ ತಿಳಿದುಕೊಳ್ಳುವಂಥದ್ದು. ಸೊ ಒಂದು ವ್ಯವಹಾರ ಸಂಸ್ಥೆ ಅಂತ ಹೇಳಿದ್ಮೇಲೆ ಆ ಸಂಸ್ಥೆಯು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ, ಬಡ್ಡಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಸೊ ಆ ಬಡ್ಡಿ ಮತ್ತು ತೆರಿಗೆಗಳು ಪಾವತಿ ಆಗುವುದಕ್ಕಿಂತ ಮುಂಚೆನೇ ಇಟ್ ಕವರ್ಸ್ ಇಂಟ್ರೆಸ್ಟ್ ಆಬ್ಲಿಗೇಷನ್. ಸೊ ICRನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ICR ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ ಇಂಟ್ರೆಸ್ಟ್. EBIT ಅಂದರೆ ಏನು ಹೇಳಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. ಸೊ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸಸನ್ನು ಕೊಡುವುದಕ್ಕಿಂತ ಮುಂಚೆ ಕಂಪನಿ ಎಷ್ಟು ಗಳಿಕೆ ಮಾಡಿದೆ ಅನ್ನುವುದನ್ನು EBIT ಅಂತೇಳಿ ಕರೆಯುವಂಥದ್ದು, ಡಿವೈಡೆಡ್ ಬೈ ಇಂಟ್ರೆಸ್ಟ್. ಸೊ ICR ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ ಇಂಟ್ರೆಸ್ಟ್. ಒಂದು ವ್ಯವಹಾರ ಸಂಸ್ಥೆ ಬಡ್ಡಿ ಮತ್ತು ತೆರಿಗೆಗಳನ್ನು ಪಾವತಿಸುವ ಮೊದಲು ಎಷ್ಟು ಅರ್ನಿಂಗ್ಸನ್ನು ಪಡೆದುಕೊಂಡಿದೆ ಅನ್ನೋದನ್ನು ನಾವು ICR ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಡೆಪ್ಟ್ ಸರ್ವಿಸ್ ಕವರೇಜಸ್ ರೇಷಿಯೋ. ಸೊ ಇದನ್ನು ಈ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾನ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ರೈಟ್ ದ ಫಾರ್ಮುಲಾ ಆಫ್ DSCR. ವಾಟ್ ಇಸ್ ದ ಡೆಪ್ಟ್ ಸರ್ವಿಸ್ ಕವರೇಜಸ್ ರೇಷಿಯೋಸ್ ಅಂತ ಹೇಳಿದ್ರೆ, ಇಟ್ ಟೇಕ್ ಕೇರ್ ಆಫ್ ದ ಡಿಫಿಷಿಯನ್ಸೀಸ್ ರೆಫರ್ಡ್ ಇನ್ ದ ICR. ICR ಅಂದರೆ ಇಂಟ್ರೆಸ್ಟ್ ಕವರೇಜಸ್ ರೇಷಿಯೋ. ಇದು ಯಾವುದರ ಬಗ್ಗೆ ಕೇರ್ ತೋಳುತ್ತೆ ಅಂತ ಹೇಳಿದ್ರೆ, ICRನಲ್ಲಿ ಇರುವಂತಹ ಕುಂದು ಕೊರತೆಗಳ ಬಗ್ಗೆ ಕೇರನ್ನು ತೆಗೆದುಕೊಳ್ಳುವಂಥದ್ದು. ಇಟ್ ಟೇಕ್ ಕೇರ್ ಆಫ್ ದ ಡಿಫಿಷಿಯನ್ಸಿ ರೆಫರ್ಡ್ ಇನ್ ದ ICR. Higher DSCR indicates better ability to cash commitments and company potentially to increase debt component and its capital structure. higher ಜಾಸ್ತಿ DSCR ಇದ್ರೆ it is better ability to meet the cash commitments and the company's potentially to increase debt components in its capital structure. ಸೊ ಸಾಲ ಸೇವಾ ಭರಿಸುವ ಅನುಪಾತ ಅಂತ ಹೇಳಿದ್ರೆ, ಈ ಅನುಪಾತವು ಬಡ್ಡಿಯನ್ನು ಭರಿಸುವ ಅನಾನುಕೂಲಗಳನ್ನು ಸರಿಪಡಿಸೋದಕ್ಕೆ ಸಂಬಂಧಿಸಿರುವಂಥದ್ದು. ಸೊ ಇಂಟ್ರೆಸ್ಟ್ ಕವರೇಜ್ ರೇಷಿಯೋಸಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ಅಥವಾ ತೊಂದರೆಗಳಿದ್ರೆ ಅಥವಾ ಅನಾನುಕೂಲಗಳಿದ್ರೆ ಅದನ್ನು ಸರಿಪಡಿಸುವಂತಹ ಒಂದು ಕ್ರಮಕ್ಕೆ DSCR ಅಂತೇಳಿ ಕರೆಯುವಂಥದ್ದು. ಸೊ ಇದನ್ನು ಕಾರ್ಯಚಟುವಟಿಕೆಗಳಾಗಿರ್ಬೋದು, ಇದು ನಗದು, ಲಾಭ, ಪ್ರಾಶ್ಯಾಶದ ಷೇರು ಬಂಡವಾಳ ಮತ್ತು ನಗದು ಹೋಲಿಕೆ ಲೆಕ್ಕಾಚಾರ ಮುಂತಾದವುಗಳನ್ನು ಒಳಗೊಂಡಿರುವಂಥದ್ದು.
DSCR indicates better ability to meet the cash commitments and the company potentially to increase debt component its capital structures. ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹೆಚ್ಚು DSCR ಇರುತ್ತೋ ಆವಾಗ ಕಂಪನಿ ಹೆಚ್ಚು ಸಾಲವನ್ನು ಪಡೆಯೋದಕ್ಕೆ ಅರ್ಹವಾಗಿರುವಂಥದ್ದು. ಸೊ ಕಂಪನಿ ಎಬಿಲಿಟಿ ಟು ಪೊಟೆನ್ಷಿಯಲಿ ಡೆಪ್ಟ್ ಕಾಂಪೊನೆಂಟ್ಸ್ ಹೆಚ್ಚು ಸಾಲವನ್ನು ಸಂಗ್ರಹಿಸೋದಕ್ಕೆ ಎಬಿಲಿಟಿ ಇದೆ ಅಂತೇಳಿ ಕನ್ಸಿಡರ್ ಮಾಡುವಂಥದ್ದು. ಯಾವಾಗ ಓನ್ಲಿ ಹೈಯರ್ DSCR ಡೆಪ್ಟ್ ಸರ್ವಿಸ್ ಕವರೇಜಸ್ ರೇಷಿಯೋಸ್. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ DSCR is equal to profit after tax. Profit after tax plus depreciation plus interest plus non-cash expenses divided by preference dividend interest and repayment obligations. This is the formula how to calculate the debt service coverages ratio is equal to profit after tax plus depreciation plus interest plus non-cash expenses divided by preference dividend plus interest plus repayment obligations. So debt service coverages ratios helps to take care about the deficiency referred in the ICR. ಸೊ ಇಂಟ್ರೆಸ್ಟ್ ಕವರೇಜ್ ರೇಷಿಯೋಸಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿದ್ರೆ ಅನಾನುಕೂಲಗಳಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಇರುವಂಥದ್ದು DSCR. ನೆಕ್ಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಏನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಹೂಡಿಕೆಯ ಮೇಲೆ ಪ್ರತಿಫಲ ROR ಅಂತೇಳಿ ಕರೆಯುವಂಥದ್ದು. ಇಫ್ ದ ROI of the company is higher, it can choose to use trading on equity to increase its earning per shares. If can choose to use, it is one of the important determinant of the company ability to trading on equity, thus the capital structure. ಯಾವಾಗ ಒಂದು ವ್ಯವಹಾರ ಸಂಸ್ಥೆಯ ಮೇಲೆ ಹೂಡಿಕೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಹೆಚ್ಚು ರಿಟರ್ನನ್ನು ಪ್ರೊವೈಡ್ ಮಾಡುತ್ತೋ ಆವಾಗ ಏನು ಮಾಡ್ಬೋದು, ಹೆಚ್ಚು ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಇನ್ ಕೇಸ್ ಇವಾಗಲೇ ಹೂಡಿಕೆ ಮಾಡಿರುವಂತಹ ಹಣಕಾಸಿಗೆ ರಿಟರ್ನ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಬಡಿ ready to invest in the company. So higher return on investment helps to increase the equity in the earning per share. Next, cost of debt. ಸಾಲದ ಮೇಲಿನ ವೆಚ್ಚಗಳು ಅಂತೇಳಿ ಕರಿತೀವಿ. A firm ability to borrow at a lower rate increases its capacity to employ higher debt. Thus, more debt can be used if debt can be raised at a lower rate. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚು ಸಾಲವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಯಾವಾಗ ಸಾಲದ ಮೇಲಿನ ಖರ್ಚುಗಳು ಅಥವಾ ಸಾಲದ ಮೇಲಿನ ಬಡ್ಡಿ ಕಡಿಮೆ ಇರುತ್ತೋ ಆವಾಗ ಕಂಪನಿ ಹೆಚ್ಚು ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಸಹಾಯ ಆಗುತ್ತೆ. ಇನ್ಕ್ರೀಸ್ ನಾವು ಸಾಲವನ್ನು ಮಾಡಿದ ಮೇಲೆ ಹೆಚ್ಚು ಬಡ್ಡಿ ಇದ್ದರೆ ಅದೇನು ಮಾಡುತ್ತೆ, ಕಡಿಮೆ ಡೆಪ್ಟಿಗೆ ಅವಕಾಶವನ್ನು ಕೊಡುವಂಥದ್ದು. ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಚಾಯ್ಸ್ ಆಫ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ಸ್. ಯಾವಾಗಲೂ ಕೂಡ ಪ್ರುಡೆಂಟ್ ಮ್ಯಾನೇಜರ್ ಏನು ಮಾಡ್ತಾನೆ, ಯಾವುದರಲ್ಲಿ ಕಾಸ್ಟ್ ಕಡಿಮೆ ಇರುತ್ತೋ ಆ ಸೋರ್ಸಸನ್ನು ಸೆಲೆಕ್ಟನ್ನು ಮಾಡಿಕೊಳ್ಳುವಂಥದ್ದು. ಇದು ಹೈಯರ್ ಕಾಸ್ಟ್ ಆಫ್ ಡೆಪ್ಸ್ ಇಂಡಿಕೇಟ್ಸ್ ಲೋವರ್ ಡೆಪ್ಸ್. ದ ಲೆಸ್ cost of debt indicates increase the level of debt of the capital structure. Next, tax rate. ಏನು ಟ್ಯಾಕ್ಸ್ ರೇಟ್ ಅಂತ ಹೇಳಿದ್ರೆ ತೆರಿಗೆಯ ವೆಚ್ಚ ಅಂತಲೂ ಕೂಡ ಕರಿತೀವಿ. ಸೊ ತೆರಿಗೆಯ ಮೇಲಿನ ವೆಚ್ಚ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಈಸ್ ಡಿಡಕ್ಟಬಲ್ ಎಕ್ಸ್ಪೆನ್ಸಸ್. ಯಾವಾಗಲೂ ಕೂಡ ಬಡ್ಡಿ ಖರ್ಚಿನಿಂದ ಏನಾಗುತ್ತೆ, ಡಿಡಕ್ಟಬಲ್ ಆಗುವಂಥದ್ದು. ಸಿನ್ಸ್ ಇಂಟ್ರೆಸ್ಟ್ ಈಸ್ ಎ ಡಿಡಕ್ಟಬಲ್ ಎಕ್ಸ್ಪೆನ್ಸಸ್. ಕಾಸ್ಟ್ ಡೆಪ್ಟ್ ಈಸ್ ಅಫೆಕ್ಟೆಡ್ ಬೈ ದ ಟ್ಯಾಕ್ಸ್ ರೇಟ್. ಹೈಯರ್ ಟ್ಯಾಕ್ಸ್ ರೇಟ್ ಮೇಕ್ ಡೆಪ್ಟ್ಸ್ ರಿಲೇಟಿವ್ಲಿ ಚೀಪರ್. ಇನ್ಕ್ರೀಸ್ ಇಟ್ ಅಟ್ರಾಕ್ಟ್ ಇನ್ ವೈಸ್ ಅವರ್ಸ ಈಕ್ವಿಟಿ. ಸೊ ತೆರಿಗೆಯ ಮೇಲಿನ ವೆಚ್ಚಗಳು ಅಂತ ಹೇಳಿದ್ರೆ ಬಡ್ಡಿಯು ಕಳೆಯಬಹುದಾದಂತಹ ಖರ್ಚು ಆಗಿರುವುದರಿಂದ
ತೆರಿಗೆಯ ದರ ಅಧಿಕವಾಗಿದ್ದರೆ ಸಾಪೇಕ್ಷವಾಗಿ ಸಾಲವು ಹಗ್ಗಗೊಳಿಸುವಂಥದ್ದು. ಸೊ ತೆರಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇದೆ, ಸಾಲ ಕಡಿಮೆ ಆಗ್ತಾ ಇದೆ. ಹಗ್ಗ ಅಂತ ಹೇಳ್ತೀವಲ್ವ, ಕಡಿಮೆ ಆಗುವಂಥದ್ದು. ತೆರಿಗೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸಾಲ ಕಡಿಮೆ ಆಗುವಂಥದ್ದು, ತೆರಿಗೆ ಕಡಿಮೆ ಅಂತ ಹೇಳಿದ್ರೆ ಸಾಲ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕನ್ಸಿಡರ್ ಮಾಡುವಂಥದ್ದು. ಸೊ ಬಡ್ಡಿಯು ಕಳೆಯಬಹುದಾದಂತಹ ಖರ್ಚು ಆಗಿರೋದ್ರಿಂದ ತೆರಿಗೆಯ ದರ ಅಧಿಕವಾಗಿರುವುದರಿಂದ ಸಾಲವನ್ನು ಅಗ್ಗಗೊಳಿಸುವಂಥದ್ದು. ಸೊ ಸಿನ್ಸ್ ಇಂಟ್ರೆಸ್ಟ್ ಈಸ್ ಡಿಡಕ್ಟಬಲ್ ಫ್ರಮ್ ದ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಡೆಪ್ಟ್ ಈಸ್ ಅಫೆಕ್ಟೆಡ್ ಬೈ ದ ಟ್ಯಾಕ್ಸ್ ರೇಟ್. The higher tax rate makes debt relatively cheaper. In case increase the tax rate, it may ಏನಾಗುತ್ತೆ, ಟ್ಯಾಕ್ಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಡೆಪ್ಟು ಕಡಿಮೆ ಆಗುವಂಥದ್ದು. ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ. ಏನು ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳಿದ್ರೆ ಈಕ್ವಿಟಿಯ ವೆಚ್ಚ ಅಂತೇಳಿ ಕರೆಯುವಂಥದ್ದು. ಸ್ಟಾಕ್ ಓನರ್ಸ್ ಎಕ್ಸ್ಪೆಕ್ಟ್ ಎ rate of return equity which is commensurate with the risk involved, assuming when a company increasing debt the financially, ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಸಾಲವನ್ನು ಜಾಸ್ತಿ ಮಾಡುತ್ತೋ ಆವಾಗ ಫೈನಾನ್ಷಿಯಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರನ್ನು ಫೇಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗ್ಬೋದು. ಸೊ ವೆನ್ ಎ ಕಂಪನಿ ಇನ್ಕ್ರೀಸಸ್ ಡೆಪ್ಟ್ the financially risk faced by the equity holders. ಸೊ ಏನು ಕಂಪನಿಗೆ ಅರ್ನಿಂಗ್ಸ್ ಬರ್ತಾ ಇದೆಯೋ ಆ ಅರ್ನಿಂಗ್ಸ್ ಎಲ್ಲ ಮಾಡಿರುವಂತಹ ಸಾಲವನ್ನು ತೀರಿಸೋದಾದರೆ ಯಾರಿಗೆ ರಿಸ್ಕ್ ಆಗುತ್ತೆ, ಈಕ್ವಿಟಿ ಹೋಲ್ಡರ್ಸ್ಗೆ ರಿಸ್ಕ್ ಅರೈಸ್ ಆಗುವಂಥದ್ದು. ವೆನ್ ಎ ಕಂಪನಿ ಇನ್ಕ್ರೀಸಿಂಗ್ ಡೆಪ್ಟ್ಸ್ ಹಿಯರ್ ದ ಈಕ್ವಿಟಿ ಹೋಲ್ಡರ್ಸ್ ಫೇಸ್ಡ್ ದ ರಿಸ್ಕ್. ಸೊ ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ ಕಂಪನಿಯು ಸಾಲವನ್ನು ಹೆಚ್ಚು ಮಾಡಿದರೆ ನಷ್ಟ ಭಯ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದರಿಂದ ಕಷ್ಟ ಆಗೋದು ಯಾರಿಗೆ, ಷೇರುದಾರರು ಹೆಚ್ಚಿನ ದರವನ್ನು ನಿರೀಕ್ಷಿಸಬಹುದು. ಸೊ ಪ್ರತಿಯೊಂದು ವ್ಯಕ್ತಿಗೂ ನಾವೇನು ಇನ್ವೆಸ್ಟ್ ಮಾಡಿರ್ತೀವೋ ಅದಕ್ಕೆ ಹೆಚ್ಚು ಪಡೆಯಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿರುವಂಥದ್ದು. ಸೊ ಕಂಪನಿಯು ಸಾಲವನ್ನು ಹೆಚ್ಚು ಮಾಡಿದರೆ ಏನಾಗುತ್ತೆ, ಅಲ್ಲಿ ನಷ್ಟ ಭಯವು ಕೂಡ ಅಧಿಕವಾಗಿರುವಂಥದ್ದು. ಸೊ ಪ್ರತಿಯೊಬ್ಬ ಷೇರುದಾರರು ಹೆಚ್ಚು ಪ್ರತಿಫಲವನ್ನು ನಿರೀಕ್ಷಿಸಬಹುದು. ಸೊ ವೆನ್ ಎ ಕಂಪನಿ ಇನ್ಕ್ರೀಸಸ್ ಡೆಪ್ಟ್ ದ ಫೈನಾನ್ಷಿಯಲ್ ರಿಸ್ಕ್ ಈಸ್ ಫೇಸ್ಡ್ ಬೈ ದ ಈಕ್ವಿಟಿ ಹೋಲ್ಡರ್ಸ್. ನೆಕ್ಸ್ಟ್ ಫ್ಲೋಟೇಷನ್ ಕಾಸ್ಟ್. ಏನು ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳಿದ್ರೆ process of raising resources also involves some cost. Public issues of shares, debentures require considerable expenditures. Getting loan from a bank, financial institutions may not cost so much. The consideration may also affect between the choice between debt and equity, hence the capital structure. So ಷೇರು ಮತ್ತು ಸಾಲಪತ್ರಗಳ ವಿತರಣೆ ಮಾಡಿ ಹಣವನ್ನು ಸಂಗ್ರಹಿಸಲು ಹೆಚ್ಚಿನ ಹಣ ಖರ್ಚಾಗುವಂಥದ್ದು. ಸೊ ಅದರ ಬದಲು ಒಂದು ವ್ಯವಹಾರ ಸಂಸ್ಥೆ ಬ್ಯಾಂಕುಗಳ ಮುಖಾಂತರ ಅಥವಾ ಹಣಕಾಸು ಸಂಸ್ಥೆಗಳ ಮುಖಾಂತರವನ್ನು ಸಾಲವನ್ನು ಪಡ್ಕೊಂಡ್ರೆ ಖರ್ಚು ಅನ್ನೋದು ಕಡಿಮೆ ಆಗುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಎಫೆಕ್ಟ್ ಆನ್ ದ ಈಕ್ವಿಟಿ ಆ್ಯಂಡ್ ಡೆಪ್ಟ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ ಆಫ್ ದ ಕಂಪನಿ. ಸೊ ಏನು ಹೇಳುತ್ತೆ ಅಂತ ಹೇಳಿದ್ರೆ ಫ್ಲೋಟೇಷನ್ ಕಾಸ್ಟ್ ಒಂದು ವ್ಯವಹಾರ ಸಂಸ್ಥೆ ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ಅಥವಾ ಪ್ರಿಫರೆನ್ಸ್ ಶೇರ್ಸ್ಗಳ ಮುಖಾಂತರ ಹಣವನ್ನು ಸಂಗ್ರಹಿಸೋದ್ರಿಂದ ಖರ್ಚು ಅನ್ನೋದು ಅಧಿಕವಾಗಿರುವಂಥದ್ದು. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಬ್ಯಾಂಕುಗಳಿಂದ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಹಣವನ್ನು ಸಂಗ್ರಹಿಸಿದ್ರೆ ಏನಾಗ್ಬೋದು, ಖರ್ಚು ಅನ್ನೋದು ಕಡಿಮೆ ಆಗುವಂಥದ್ದು. ನೆಕ್ಸ್ಟ್ ರಿಸ್ಕ್ ಕನ್ಸಿಡರೇಷನ್. ಏನು ರಿಸ್ಕ್ ಕನ್ಸಿಡರೇಷನ್ ಅಂತ ಹೇಳಿದ್ರೆ ನಷ್ಟ ಭಯ ಪರಿಗಣನೆ. ಈಚ್ ಆ್ಯಂಡ್ ಎವ್ರಿ ಆರ್ಗ್ಯಾನೈಜೇಷನ್ಸ್ ಆರ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಇನ್ವಾಲ್ವ್ ಸಮ್ ರಿಸ್ಕ್. ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ಕೂಡ ನಷ್ಟ ಭಯವನ್ನು ಹೊಂದಿರುವಂಥದ್ದು. ಯೂಸ್ ಆಫ್ ಡೆಪ್ಟ್ ಇನ್ಕ್ರೀಸಸ್ ದ ಫೈನಾನ್ಷಿಯಲ್ ರಿಸ್ಕ್ ಆಫ್ ದ ಬಿಸ್ನೆಸ್. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚು ಸಾಲವನ್ನು ಪಡೆಯುತ್ತೋ ಅಲ್ಲಿ ಏನಾಗುತ್ತೆ, ನಷ್ಟ ಭಯ ಅನ್ನೋದು ಅಧಿಕವಾಗಿ ಇರುವಂಥದ್ದು. ಪ್ರತಿಯೊಂದು ಸಂಸ್ಥೆಯು ಕೂಡ ನಷ್ಟ ಭಯವನ್ನು ಹೊಂದಿರುವಂಥದ್ದು. ಸೊ ಫೈನಾನ್ಷಿಯಲ್ ರಿಸ್ಕ್ ಅಂದರೆ ಏನು, ವೆನ್ ಎ ಕಂಪನಿ
unable to meet the fixed financial charges, namely interest charges. So this is one of the important factors affecting to the choice of capital structure. Next, flexibility. ಏನು ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ ನಮನೀಯತೆ ಅಂತೇಳಿ ಕರೆಯುವಂಥದ್ದು. If a firm uses its debt potentially to the full, it loses flexibility to issues for the debt. So the business firm should maintain flexibility, some borrowing power to take care of unforeseen circumstances. So ಪ್ರತಿಯೊಂದು ಅನಿರೀಕ್ಷಿತ ಸಂದರ್ಭಗಳಲ್ಲಿ ಸಾಲವನ್ನು ಪಡೆಯಲು ಎರವಲು ಪಡೆಯಲು ಸಾಮರ್ಥ್ಯವನ್ನು ಉಳಿಸಿಕೊಳ್ಳಬೇಕು. ಸೊ ಪ್ರತಿಯೊಂದು ಸಂಸ್ಥೆಯು ಎಷ್ಟೇ ಸಾಲವನ್ನು ಪಡೆದುಕೊಂಡ್ರು ಅದರಲ್ಲಿ ಫ್ಲೆಕ್ಸಿಬಿಲಿಟಿಯನ್ನು ಕಾಪಾಡ್ಕೊಬೇಕು ಅಂತೇಳಿ ಹೇಳುವಂಥದ್ದು. ಸೊ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಸಾಲವನ್ನು ಪಡೆಯಲು ಅಥವಾ ಎರವನ್ನು ಪಡೆಯಲು ಒಂದು ಸಂಸ್ಥೆಯು ಸಾಮರ್ಥ್ಯವನ್ನು ಉಳಿಸಿಕೊಳ್ಬೇಕು ಅಂತೇಳಿ ಹೇಳುವಂಥದ್ದು. ನೆಕ್ಸ್ಟ್, ಕಂಟ್ರೋಲ್ ಅಂದರೆ ಏನು? ನಿಯಂತ್ರಣ ಅಂತೇಳಿ ಕರೆಯುವಂಥದ್ದು. ಏನು ನಿಯಂತ್ರಣ ಅಂತ ಹೇಳಿದ್ರೆ, the debt normally does not cause the delusions of control. A public issues of equity may reduce the management holding in the company and make it to take over. This factor also influence choice of debt and equity. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆ ನಿಯಂತ್ರಣವು ಕೂಡ ಈ ನಿಯಂತ್ರಣ ಕೂಡ ಸಾಲ ಮತ್ತು ಈಕ್ವಿಟಿಗಳನ್ನು ಆಯ್ಕೆ ಮಾಡುವಾಗ ಪ್ರಭಾವವನ್ನು ಬೀರುವಂಥದ್ದು. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚು ಬಂಡವಾಳವನ್ನು ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ಆಗಿರ್ಬೋದು, ಪ್ರಿಫರೆನ್ಷಿಯಲ್ ಶೇರ್ಸ್ಗಳ ಮುಖಾಂತರ ಸಂಗ್ರಹಿಸ್ತಾ ಇದೆ ಅಂತ ಹೇಳಿದ್ರೆ ಆ ಸಂಸ್ಥೆಯ ಆಡಳಿತ ಸಂಪೂರ್ಣವಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳ ನಿಯಂತ್ರಣದಲ್ಲಿ ಇರುವಂಥದ್ದು. ಬಿಕಾಸ್ ದ ಪೀಪಲ್ ಆರ್ ಓನರ್ಸ್ ಆಫ್ ದ ಕಂಪನಿ. ಸೊ ದ ಫರ್ಮ್ controlled by the equity shareholders. So this is factors also affecting to the equity and debt of the capital structure. Next, ರೆಗ್ಯುಲೇಟರಿ ಫ್ರೇಮ್ವರ್ಕ್. ಏನು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂತ ಹೇಳಿದ್ರೆ ನಿಯಂತ್ರಣ ಚೌಕಟ್ಟು ಅಂತೇಳಿ ಕರೆಯುವಂಥದ್ದು. ಸೊ ಈಚ್ ಆ್ಯಂಡ್ ಎವ್ರಿ ಕಂಪನಿ ಆಪರೇಟ್ ವಿತಿನ್ ಎ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಪ್ರೊವೈಡೆಡ್ ಬೈ ದ ಲಾ. ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಅಥವಾ ಪ್ರತಿಯೊಂದು ಕಂಪನಿಗಳ ಬಂಡವಾಳವನ್ನು ರಚನೆ ಮಾಡಬೇಕಾದ್ರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ನ ಮಾಡಬೇಕಾದ್ರೆ ವಿತಿನ್ ಎ ಲೀಗಲ್ ಫ್ರೇಮ್ವರ್ಕ್, ಒಂದು ಕಾನೂನಿನ ಚೌಕಟ್ಟಿನೊಳಗೆ ಅದನ್ನು ರಚಿಸಬೇಕಾಗಿರುತ್ತೆ. ಸೊ ಇದು ಕೂಡ ಕಂಪನಿಯ ಡೆಪ್ಟ್ ಮತ್ತು ಈಕ್ವಿಟಿ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ಈಚ್ ಆ್ಯಂಡ್ ಎವ್ರಿ ಕಂಪನಿ ಆಪರೇಟ್ಸ್ ವಿತಿನ್ ಎ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಪ್ರೊವೈಡೆಡ್ ಬೈ ದ ಲಾ. ಸೊ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ಬಂಡವಾಳವನ್ನು ರಚನೆ ಮಾಡಬೇಕಾದ್ರೆ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ರಚನೆಯನ್ನು ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್, ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್. ಏನು ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆಯ ಸ್ಥಿತಿಗಳು ಅಂತೇಳಿ ಕರಿತೀವಿ. ಸೊ ಷೇರು ಮಾರುಕಟ್ಟೆಯ ಸ್ಥಿತಿಯ ಆಧಾರದ ಮೇಲೆ ಷೇರು ಬಂಡವಾಳವನ್ನು ಸಂಗ್ರಹಿಸುವುದು ಕಷ್ಟವಾದರೆ ಸಾಲದ ಮೂಲವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸೊ ಷೇರು ಮಾರುಕಟ್ಟೆಯ ಮುಖಾಂತರ ಬಂಡವಾಳ, ಒಂದು ಕಂಪನಿಗೆ ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಕಂಪನಿಗಳು ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಬೇರೆ ಮೂಲಗಳನ್ನು ನೋಡಿಕೊಳ್ಬೋದು ಅಂತೇಳಿ ಹೇಳುತ್ತೆ. ಬೇರೆ ಮೂಲಗಳು ಯಾವ್ಯಾವುದು? ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳಾಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ಸ್ಗಳಾಗಿರ್ಬೋದು, ಅಥವಾ ಕಮರ್ಷಿಯಲ್ ಪೇಪರ್ಸ್ಗಳಾಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು. ಈ ರೀತಿಯ ಮೂಲಗಳನ್ನು ನೋಡ್ಕೊಳ್ಬೋದು ಅಂತೇಳಿ ಹೇಳುವಂಥದ್ದು. ಷೇರು ಮಾರುಕಟ್ಟೆಯ ಸ್ಥಿತಿಯ ಆಧಾರದ ಮೇಲೆ ಬಂಡವಾಳವನ್ನು ಸಂಗ್ರಹಿಸುವುದು ಕಷ್ಟಕರವಾದರೆ ಸಾಲದ ಮೂಲಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಬಹುದು. ಇಫ್ ದ ಸ್ಟಾಕ್ market is bullish, equity share are easily sold even at a higher price. The stock market consideration often affecting the between the debt and equity. Next, capital structure of the other companies. So according to these factors, ಒಂದು ಕಂಪನಿಯ ಬಂಡವಾಳ ರಚನೆ, ಡೆಪ್ಟ್ ಮತ್ತು ಈಕ್ವಿಟಿ ಏನಿದೆ, ಒಂದು ಸಂಸ್ಥೆಯ ಬಂಡವಾಳದ ರಚನೆಯಲ್ಲಿ ಡೆಪ್ಟ್ ಆ್ಯಂಡ್ ಈಕ್ವಿಟಿಯ ಅನುಪಾತವನ್ನು ಅಂತಹದನ್ನೇ ಇನ್ನೊಂದು ಕಂಪನಿ ಅನುಸರಿಸಬಹುದು ಅಂತೇಳಿ ಹೇಳುವಂಥದ್ದು. ಒಂದು ಕಂಪನಿಯ ಬಂಡವಾಳ ರಚನೆಯ ಡೆಪ್ಟ್ ಮತ್ತು ಈಕ್ವಿಟಿಯನ್ನು ಇನ್ನೊಂದು ಕಂಪನಿ
ಅದೇ ರೀತಿಯ ಅನುಪಾತವನ್ನು ಅನುಸರಿಸ್ಬೋದು ಅಂತೇಳಿ ಹೇಳುವಂಥದ್ದು. ಎ ಯೂಸ್ಫುಲ್ ಗೈಡ್ಲೈನ್ಸ್ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಪ್ಲಾನಿಂಗ್ ಇಸ್ ದ ಡೆಪ್ಟ್ ಆ್ಯಂಡ್ ಈಕ್ವಿಟಿ ರೇಷಿಯೋಸ್ ಆಫ್ ಅದರ್ ಕಂಪನೀಸ್ ಇನ್ ದ ಸೇಮ್ ಇಂಡಸ್ಟ್ರಿ. ಅಂತಹದ್ದೇ ಕಂಪನಿ ಬಂಡವಾಳದ ರಚನೆಯ ಡೆಪ್ಟ್ ಮತ್ತು ಈಕ್ವಿಟಿಯನ್ನು, ಬೇರೆ ಕಂಪನಿಯ ಡೆಪ್ಟ್ ಮತ್ತು ಈಕ್ವಿಟಿಯನ್ನು ಬಳಕೆ ಮಾಡ್ಬೋದು ಅಂತೇಳಿ ಹೇಳುವಂಥದ್ದು. ಸೊ ದೀಸ್ ಆರ್ ಸಮ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಟು ದ ಚಾಯ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಕ್ಯಾಶ್ ಫ್ಲೋ ಪೊಸಿಷನ್. ಒಂದು ವ್ಯವಹಾರ ಸಂಸ್ಥೆ ಅಂತ ಹೇಳಿದ್ಮೇಲೆ ಆ ವ್ಯವಹಾರ ಸಂಸ್ಥೆಯು ಸ್ಥಿರ ಆಸ್ತಿಗಳ ಮೇಲೆ, ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟನ್ನು ಮಾಡಬೇಕಾಗುತ್ತೆ. ಸೊ ಆ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲಿನ ಮಾಡಿರುವಂಥ ಸಾಲವನ್ನು ಮತ್ತು ಆ ಸಾಲಕ್ಕೆ ಬಡ್ಡಿಯನ್ನು ಪಾವತಿಸೋದಕ್ಕೆ ಅಂದಾಜನ್ನು ಮಾಡಬೇಕು ಅಂತೇಳಿ ಹೇಳುವಂಥದ್ದು. ಇನ್ನು ಇಂಟ್ರೆಸ್ಟ್ ಕವರೇಜಸ್ ರೇಷಿಯೋ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ICR ಡಿವೈಡೆಡ್ ಬೈ EBIT. ಸೊ ICR ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ದ ನಂಬರ್ ಆಫ್ ಟೈಮ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಆಫ್ ಎ ಕಂಪನಿ ಕವರ್ಸ್ ಇಂಟ್ರೆಸ್ಟ್ ಆಬ್ಲಿಗೇಷನ್. ಒಂದು ವ್ಯವಹಾರ ಸಂಸ್ಥೆ ಬಡ್ಡಿ ಮತ್ತು ತೆರಿಗೆಗಳನ್ನು ಪಾವತಿ ಮಾಡೋದಕ್ಕಿಂತ ಮುಂಚೆ ಎಷ್ಟು ಗಳಿಕೆಯನ್ನು ಮಾಡಿದೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಕವರೇಜಸ್ ರೇಷಿಯೋಸ್ ಅಂತೇಳಿ ಕರೆಯುವಂಥದ್ದು. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ICR ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ ಇಂಟ್ರೆಸ್ಟ್. ಇನ್ನು ಡೆಪ್ಟ್ ಸರ್ವಿಸ್ ರೇಷಿಯೋಸ್, ಕವರೇಜ್ ರೇಷಿಯೋಸ್ ಏನಕ್ಕೆ ಅಂತ ಹೇಳಿದ್ರೆ ಇಟ್ ಈಸ್ ರೆಫರ್ಡ್ ಆಸ್ ಟೇಕ್ ಕೇರ್ ಆಫ್ ದ ಡಿಫಿಷಿಯನ್ಸೀಸ್ ರೆಫರ್ಡ್ ಇನ್ ದ ICR. ಸೊ ಇಂಟ್ರೆಸ್ಟ್ ಕವರೇಜ್ ರೇಷಿಯೋಸಲ್ಲಿ ಯಾವುದಾದ್ರೂ ಅನಾನುಕೂಲಗಳಿದ್ದರೆ, ತೊಂದರೆಗಳಿದ್ದರೆ, ಕುಂದುಕೊರತೆಗಳಿದ್ದರೆ ಅದನ್ನು ಸರಿಪಡಿಸುವಂತಹ ಒಂದು ಕ್ರಮಕ್ಕೆ ಡೆಪ್ಟ್ ಸರ್ವಿಸ್ ಕವರೇಜಸ್ ರೇಷಿಯೋಸ್ ಅಂತೇಳಿ ಕರೆಯುವಂಥದ್ದು. ಇದಕ್ಕೆ ಫಾರ್ಮುಲಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ಲಸ್ ಡಿಪ್ರಿಸಿಯೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಪ್ರಿಫರೆನ್ಸ್ ಡಿವಿಡೆಂಟ್ ಇನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ರಿಪೇಮೆಂಟ್ ಆಬ್ಲಿಗೇಷನ್. ಇನ್ನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗೆ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ತಾವು ಮಾಡಿರುವಂಥ ಹೂಡಿಕೆಗೆ ತಕ್ಕ ಪ್ರತಿಫಲವನ್ನು ನೀಡಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್, ಕಾಸ್ಟ್ ಆಫ್ ಡೆಪ್ಟ್. ವೆನ್ ದ ಡೆಪ್ಟ್ ಆಫ್ ಕಾಸ್ಟ್ ಈಸ್ higher, ಇಟ್ ಇಂಡಿಕೇಟ್ಸ್ ಲೋವರ್ ಡೆಪ್ಟ್. ವೆನ್ ದ ಕಾಸ್ಟ್ ಆಫ್ ಡೆಪ್ಟ್ ಲೆಸ್, ಇಟ್ ಇಂಡಿಕೇಟ್ಸ್ increase the level of the debt. ನೆಕ್ಸ್ಟ್, ಟ್ಯಾಕ್ಸ್ ರೇಟ್. ಸೊ ತೆರಿಗೆ ವೆಚ್ಚಗಳು ಕೂಡ ಅಫೆಕ್ಟನ್ನು ಮಾಡುವಂಥದ್ದು. ಸೊ ಟ್ಯಾಕ್ಸ್ ಇಫ್ ದ ಹೈಯರ್ ಟ್ಯಾಕ್ಸ್ ರೇಟ್ ಮೇಕ್ಸ್ ಡೆಪ್ಟ್ ರಿಲೇಟಿವ್ಲಿ ಚೀಪ್. ಸೊ ಯಾವಾಗ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡ್ತೀವೋ ಆವಾಗ ಸಾಲ ಏನಾಗುವಂಥದ್ದು ಚೀಪೆಸ್ಟ್ ಆಗುವಂಥದ್ದು. ನೆಕ್ಸ್ಟ್, ಕಾಸ್ಟ್ ಆಫ್ ಈಕ್ವಿಟಿ. ಸೊ ಕಾಸ್ಟ್ ಆಫ್ ಈಕ್ವಿಟಿ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟು ದ ಚಾಯ್ಸ್ ಆಫ್ capital structures between the two, debt and equity. So ಯಾವುದೇ ಒಬ್ಬ ಹೂಡಿಕೆದಾರನಿಗೂ ಕೂಡ when a company increases debt, the financial risk is faced by the equity shareholders. Next, flotation cost. flotation cost ಅಂತ ಹೇಳಿದ್ರೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳಲ್ಲಿ ಸಾಲವನ್ನು ಪಡೆದುಕೊಳ್ಬೇಕಾದ್ರೆ ಪ್ರತಿಯೊಂದು ಮೂಲಗಳು ತನ್ನದೇ ಆದಂತಹ ವೆಚ್ಚಗಳನ್ನು ಒಳಗೊಂಡಿರುವಂಥದ್ದು. ಸೊ ಒಂದು ವ್ಯವಹಾರ ಸಂಸ್ಥೆ ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ಆಗಿರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ಗಳ ಮುಖಾಂತರ ಆಗಿರ್ಬೋದು ಅವುಗಳ ಮೂಲಗಳಿಂದ ಹಣವನ್ನು ಸಂಗ್ರಹಿಸ್ತಾ ಇದೆ ಅಂತ ಹೇಳಿದ್ರೆ ಅದರ ಖರ್ಚು ವೆಚ್ಚಗಳು ಜಾಸ್ತಿ ಆಗಿರುವಂಥದ್ದು. ಅದೇ ಕಮರ್ಷಿಯಲ್ ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಹೂಡಿಕೆಯನ್ನು ತೊಗೊತಾ ಇದೆ ಅಂತ ಹೇಳಿದ್ರೆ ಇಟ್ ಮೇ ಲೀಡ್ಸ್ ಲೋ ಕಾಸ್ಟ್. Next, risk considerations. Each and every business or each and every companies have a risk consideration. Financial risk andre enu? When a company unable to meet the fixed financial charges like interest payment. So uses of debt increases financial risk of the business. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಅಧಿಕವಾಗಿ ಸಾಲವನ್ನು ಮಾಡುತ್ತೋ ಆವಾಗ ಅಧಿಕವಾಗಿ ನಷ್ಟ ಭಯವನ್ನು ಹೊಂದಿರುವಂಥದ್ದು. ನೆಕ್ಸ್ಟ್, ಫ್ಲೆಕ್ಸಿಬಿಲಿಟಿ. ಸೊ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚುವರಿ ಸಾಲವನ್ನು ಪಡೆದುಕೊಳ್ಳೋದಕ್ಕೆ ಫ್ಲೆಕ್ಸಿಬಲ್ ಆಗಿ ಇರಬೇಕು ಅಂತೇಳಿ ಹೇಳುವಂಥದ್ದು. ಸೊ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಸಾಲಗಳನ್ನು ಪಡೆಯಲು, ಎರವಲು ಪಡೆಯಲು ಸಾಮರ್ಥ್ಯಗಳನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಹೇಳುವಂಥದ್ದು. ಇನ್ನು ಕಂಟ್ರೋಲ್ ಕನ್ಸಿಡರೇಷನ್. ವೆನ್ ಎ ಕಂಪನಿ ರೈಸ್ ಫಂಡ್ಸ್ ಥ್ರೂ ದ equity shares capital and preference shares capital, in that time the company controlled by the equity shareholders. Next, regulatory framework. Each and every organizations the preparations of capital structures within a
ಲೀಗಲ್ ಫ್ರೇಮ್ವರ್ಕ್. ಸೊ ಪ್ರತಿಯೊಂದು ಕಂಪನಿಗಳು ಬಂಡವಾಳವನ್ನು ರಚನೆಯನ್ನು ಮಾಡಬೇಕಾದ್ರೆ ಕಾನೂನಿನ ಚೌಕಟ್ಟಿನ ಒಳಗಡೆ ರಚನೆಯನ್ನು ಮಾಡಬೇಕಾಗಿರುವಂಥದ್ದು. ಇನ್ನು ಸ್ಟಾಕ್ ಮಾರ್ಕೆಟ್ ಕನ್ಸಿಡ್ರೇಷನ್. ಸೊ ಇವು ಷೇರು ಮಾರುಕಟ್ಟೆಯ ಸ್ಥಿತಿ ಆಧಾರದ ಮೇಲೆ ಷೇರು ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಕಂಪನಿಗಳಿಗೆ ಕಷ್ಟ ಆದರೆ ಕಂಪನಿಗಳು ಬೇರೆ ಮೂಲಗಳಿಂದ ಸಾಲಗಳನ್ನು ಸಂಗ್ರಹಿಸಬಹುದು. ಇನ್ನು ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ ಆಫ್ ಅದರ್ ಕಂಪನೀಸ್. ಸೊ ಒಂದು ಸಂಸ್ಥೆಯ ಡೆಪ್ಟ್ ಮತ್ತು ಈಕ್ವಿಟಿ ಬಂಡವಾಳ ರಚನೆಯನ್ನು ಅಂತಹದ್ದೇ ಇನ್ನೊಂದು ಕಂಪನಿ ಏನು ಮಾಡ್ಬೋದು, ಕ್ಯಾಪಿಟಲ್ ಸ್ಟ್ರಕ್ಚರ್, ಸೇಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ಸನ್ನು ಮಾಡ್ಬೋದು ಅಂತೇಳಿ ಹೇಳುವಂಥದ್ದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಟು ದ ಚಾಯ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಇನ್ ದಿಸ್ ಕ್ಲಾಸ್ ಯು ಲರ್ನ್ಡ್ ಅಬೌಟ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, how to calculate the capital structure, and on the basis of ownership the sources can be classified into two categories. One is the borrowed funds and another one is owner's fund. You also learnt factors affecting the choice of capital structures. So in the next class I will be explain about the fixed and working capital requirements. Thank you.